ಜಮೀರ್ 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 ಅಲ್ಪಸಂಖ್ಯಾತರ ಪ್ರಬಲ ನಾಯಕರಲ್ಲಿ ಅವರು ಒಬ್ಬರು. ಆದರೆ ಸದ್ಯದ ಸಮಾಚಾರ ಏನು ಅಂತ ಹೇಳಿದರೆ ಅವರು ಒಬ್ಬರೇ ಅಲ್ಲ, ನಾವು ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇನ್ನುಳಿದಂಥ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ಸಿಗೋಸ್ಕರ ಕೆಲಸ ಮಾಡಿದಂಥ ನಾಯಕರು ಇಲ್ಲಿ ಆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಓಕೆ, ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಒಂದಷ್ಟು ಅಪ್ಡೇಟ್ಸ್ನ ನಾವು ನೋಡ್ತಾ ಹೋಗೋಣ. ಅಶ್ವವೇಗ ನ್ಯೂಸ್ ಸ್ಕ್ರೀನಲ್ಲಿ. ಜಮೀರ್ ಹಾಗಾದರೆ ನಿಜಕ್ಕೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದಾರ? ಹಾಗಂದ್ರೆ ಏನು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡೋಣ. SDPI ಅಭ್ಯರ್ಥಿ ಮತ್ತೆ ಪಕ್ಷೇತರರಿಗೆ ಫಂಡಿಂಗ್ ಮಾಡಿದ್ರಾ? ನಿಜಕ್ಕೂ ಹೈಕಮಾಂಡ್ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಸಿದ್ದು ಆಪ್ತ ಮಂತ್ರಿ ಜಮೀರ್ ಅವರನ್ನು ಕಾಪಾಡ್ತಾರಾ? ಕೇರಳದ ಸುರ್ಜೇವಾಲ್, ವೇಣುಗೋಪಾಲ್, ಮುಂದೊಮ್ಮೆ ಸಿದ್ದು ಸಂಪುಟದಿಂದ ಜಮೀರ್ ಕಿಕ್ಔಟ್ ಆದರೆ ಏನಾಗಬಹುದು? ನ್ಯಾಷನಲ್ ಲೆವೆಲ್ ಲೀಡರ್ ಜಮೀರ್ ಮುಂದಿನ ನಡೆ ಏನಾಗಿರಬಹುದು? ಜಮೀರ್ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಾದಂಥ ಸುದ್ದಿ ವೈರಲ್ ಆಗುತ್ತೆ ಇಂಥ ಸಂದರ್ಭದಲ್ಲಿ. ದಟ್ ಈಸ್ ಇನ್ಎವಿಟಬಲ್. ಆದರೆ ಕೆಲ ವದಂತಿಗಳಿಗೆ ಇಂಬು ಕೊಡುವಂತಿದೆ ಕಾಂಗ್ರೆಸ್ ವಿರೋಧಿಗಳ ಮಾತು. ನಿಜ, ಯಾಕಂತ ಹೇಳಿದ್ರೆ ಏನೇ ಒಂದು ಡೆವಲಪ್ಮೆಂಟ್ ಆದರೂ ನಾಯಕರು ಒಂದೊಂದು ಹೇಳಿಕೆಯನ್ನು ಮಾಧ್ಯಮದ ಮುಂದೆ ಕೊಡ್ತಾ ಇರ್ತಾರೆ. ಆದರೆ ಅವ್ರು ಹೇಳಿದ್ದು ನಮಗೆ ಗೊತ್ತಿಲ್ಲ, ಅದು ಅವರ ವೈಯಕ್ತಿಕ, ಪಕ್ಷ ಹಾಗೆ ನಿರ್ಧಾರ ತೆಗೆದುಕೊಂಡಿಲ್ಲ, ಈ ರೀತಿ ಈ ರೆಡಿಮೇಡ್ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಕೂಡ ಕೇಳೇ ಇರ್ತೀರಿ. ಓಕೆ, ಐ ರಿಪೀಟ್, ಜಮೀರ್ ಅಹ್ಮದ್ ಖಾನ್ ನಿಜಕ್ಕೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದಾರಾ? ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ್ರಾ? ಹಂಗಂದ್ರೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿರೋದು ಅಂದರೆ ಏನು, ಯಾವ ರೀತಿಯಲ್ಲಿ ಅಂತ ಹೇಳಿದರೆ, SDPI ಅಭ್ಯರ್ಥಿ ಮತ್ತು ಪಕ್ಷೇತರರಿಗೆ ಫಂಡಿಂಗ್ ಏನಾದರೂ ಮಾಡಿದ್ರಾ? ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ ಅಂತ ಏನಾದರೂ ಹೇಳೋ ಕೆಲಸವನ್ನು ಮಾಡಿದ್ರಾ? ನೋಡ್ರಿ, ಇವ್ರಿಗೆ ಮಾತ್ರ ಓಟ್ ಹಾಕಿ, ನಮ್ಮ ಸಮುದಾಯದವರು, ಈ ನಾಯಕರಿಗೆ ಮಾತ್ರ ಓಟ್ ಹಾಕಿ ಅಂತ ಹೇಳಿದ್ರಾ? ಯಾವ ಕಾರಣಕ್ಕಾಗಿ ಹೇಳಿರಬಹುದು ಅಂತ ಹೇಳಿದರೆ, ಇದು ಇಫ್ಸ್ ಆ್ಯಂಡ್ ಬಟ್ಸ್ ಆಧಾರದ ಮೇಲೆ ನಡೀತಾ ಇರುವಂಥ ಸಮಾಚಾರ. ರಾಜಕೀಯ ಅಂದ್ರೇ ಹಾಗೆ, ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ತಾರೆ. ನೋಡ್ರಿ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಈ ಸ್ಥಾನಕ್ಕೆ ಚರ್ಚೆ ಶುರುವಾಗಿದ್ದೇ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರದಿಂದ. ಆ ಸುದ್ದಿನೇ ಇವತ್ತು ಇಷ್ಟು ಬೃಹದಾಕಾರವಾಗಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಸೃಷ್ಟಿಯಾಗಿರೋದು. ಶಾಮನೂರು ಶಿವಶಂಕರಪ್ಪನವರು ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರೋಣ ಬಿಡ್ರಿ ಅಂತ ಹೇಳಿದ್ರು ಅನ್ನೋ ಮಾತನ್ನು ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರು ಹೇಳ್ತಾರೆ. ಅಫ್ಕೋರ್ಸ್ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಹೇಳಿದರು. ಅದೇ ವಿಚಾರವನ್ನು ಇಟ್ಕೊಂಡು ನಾವು ನಮ್ಮ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ ಅನ್ನೋದು ಜಮೀರ್ ಅಹ್ಮದ್ ಖಾನ್ ಅವರ ಮಾತಾಗಿತ್ತು, ಆನ್ ರೆಕಾರ್ಡ್. ಆದರೆ ಇದೇ ಪ್ರಶ್ನೆಯನ್ನು ಶಾಮನೂರು ಶಿವಶಂಕರಪ್ಪ ಕುಟುಂಬದವರಿಗೆ ಕೇಳಿದಾಗ, ಅಥವಾ ಅದು SS ಮಲ್ಲಿಕಾರ್ಜುನ್ ಅವರಿರ್ಬೋದು, MP ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿರ್ಬೋದು, ಯಾರನ್ನೇ ಕೇಳಿದರು, ಎಲ್ಲಿ ಹಂಗೆ ಹೇಳಿಲ್ಲ ಅವರು, ಆ ರೀತಿಯಾದಂಥ ರೆಕಾರ್ಡೇ ಇಲ್ಲ. ಆಮೇಲೆ ಮುಸ್ಲಿಂ ಸಮುದಾಯದ ನಾಯಕರಿಗೆ ಏನೆಲ್ಲ ಸ್ಥಾನಮಾನಗಳನ್ನು ಕೊಡಬೇಕೋ ಆ ರೀತಿಯಾದಂಥ ಎಲ್ಲ ಸ್ಥಾನಮಾನಗಳನ್ನು ನಾವು ಕಾಂಗ್ರೆಸ್ ಕೊಟ್ಕೊಂಡೇ ಬಂದಿದೆ. ಹೀಗಿರುವಾಗ ಈ ವಾದ ಸರಿಯಲ್ಲ. ಏನು ಹೇಳ್ತಿದ್ದಾರೆ, ಟಿಕೆಟ್ ಕೊಡೋ ವಿಚಾರದಲ್ಲಿ, ಅದರಲ್ಲೂ ಉಪಚುನಾವಣೆ ಅಂತ ಬಂದಾಗ ಆ ಮನೆಯವರಿಗೆ, ಅಂದರೆ ಯಾರು ನಿಧನರಾಗಿರ್ತಾರಲ್ಲ ಆ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಡೋದು ಕಾಂಗ್ರೆಸ್ನಲ್ಲಿ ವಾಡಿಕೆ, ಸಂಪ್ರದಾಯ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ರು. ಹಾಗಾಗಿ ಬಾಗಲಕೋಟೆಯಲ್ಲಾಗಿರ್ಬೋದು, ದಾವಣಗೆರೆ ದಕ್ಷಿಣದಲ್ಲಿರ್ಬೋದು, ನಿಧನರಾಗಿರುವಂಥ ಕುಟುಂಬದ ಆ ವ್ಯಕ್ತಿಗೆ ಅಥವಾ ಆ ಕುಟುಂಬ ಸದಸ್ಯರಿಗೆ ಇಲ್ಲಿ ಟಿಕೆಟ್ ಕೊಡಲಾಗಿದೆ. ಹಾಗಾಗಿ ಆ ಪ್ರಶ್ನೆನೇ ಬರಲ್ಲ ಅಂತ ಸಾರಾಸಗಟಾಗಿ ಬಹಳ ಸರಳವಾಗಿ ಶಾಮನೂರು ಕುಟುಂಬದವರು ಕೂಡ ಹೇಳಿದ್ದಾರೆ. ಆದರೆ ಇದಷ್ಟಕ್ಕೆ ಮುಗಿಲಿಲ್ಲ. ಮುಸ್ಲಿಂ ಸಮುದಾಯದ ನಾಯಕರೆಲ್ಲರೂ ಕೂಡ ಒಂದು ರೀತಿ ರೊಚ್ಚಿಗೆ ಹೇಳ್ತಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಪಾಷಾ, ನಮ್ಮ ಗುರುಗಳ್ರಿ ಶಾಮನೂರು ಶಿವಶಂಕರಪ್ಪ, ಅವ್ರ ಗರಡಿಯಲ್ಲೇ ನಾವು ಇದ್ದೀವಿ ಅಂತ ಹೇಳ್ತಾನೆ, ಅವರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲ್ಲ. ಆದರೆ ಚುನಾವಣಾ ಕಣದಿಂದ ಹಿಂದೆ ಸರಿಯಲ್ಲ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಅವ್ರಿಗೇನು ಆಶ್ವಾಸನೆ ಕೊಡ್ತಾರೆ. ಚುನಾವಣೆ ಅಂದಮೇಲೆ ಏನು ನಡೆಯುತ್ತೋ, ಯಾಕಂತ ಹೇಳಿದ್ರೆ ಏನಾದರೂ
ಆಶ್ವಾಸನೆಗಳನ್ನ ಕೊಡಲೇಬೇಕು, ಭರವಸೆಗಳನ್ನು ಕೊಡಲೇಬೇಕು. ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೋ, ಅವ್ರು ಏನು ಆಕಾಂಕ್ಷಿಗಳಾಗಿರ್ತಾರೋ ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮಾತುಕತೆಗಳು ನಡೆದಿರುತ್ತವೆ. ಅದೇ ವಿಚಾರ ಇಷ್ಟು ಹೆಮ್ಮರವಾಗಿ ಬೆಳೀತಿದೆ ಅಂತ ಹೇಳಿದರೆ ಪ್ರತಿಷ್ಠೆ. ನೋಡ್ರಿ, ನನ್ನ ಮಾತಿಗೆ ಕಿಮ್ಮತ್ತಿಲ್ವಾ ಹಾಗಾದರೆ ಅನ್ನುವ ಒಂದು ಧೋರಣೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ರಾಜಕಾರಣ ಅಂತ ಹೇಳಿದರೆ ಸುಮ್ಮನೆನಾ? ಪವರ್ ಪಾಲಿಟಿಕ್ಸ್ ರೀ, ನಮಗೇನು ಸ್ಥಾನಮಾನ ಇಲ್ವಾ, ಮರ್ಯಾದೆ ಇಲ್ವಾ, ಡಿಗ್ನಿಟಿ ಇಲ್ವಾ? ಈ ಎಲ್ಲ ಅಂಶಗಳು ಕೂಡ ಸಹಜವಾಗಿ ಬರುತ್ತವೆ. ಒಬ್ಬ ಲೀಡರ್ ಅಂದರೆ ಏನು ರೀ, ನನ್ನ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನುವ ಮಾತು ದೊಡ್ಡದಾಗಿ ಈಗ ಚರ್ಚೆಗೆ ಗ್ರಾಸವಾಯಿತು. ಅವರು ಚುನಾವಣೆ ಪ್ರಚಾರಕ್ಕೂ ಬರ್ತಿದ್ರೋ ಇಲ್ಲ, ಆದರೆ ಬರ್ತಿದ್ರೋ ಇಲ್ವೋ, ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನಾನು ಬಂದಿದ್ದೀನಿ ಅಂತ ಹೇಳುವ ಮಾತಿನ ಮೂಲಕ ನಾನು ವಿಲ್ಲಿಂಗ್ಲಿ ಬರ್ತಾ ಇಲ್ಲ, ಪ್ರಾಮಾಣಿಕವಾಗಿ ಬರ್ತಾ ಇಲ್ಲ, 100% ಹೋಲ್ ಹಾರ್ಟೆಡ್ಲಿ ಬರ್ತಾ ಇಲ್ಲ ಅನ್ನುವ ಮೆಸೇಜ್ ಕೂಡ ಕನ್ವೆ ಮಾಡಿರೋದು ಸುಳ್ಳಲ್ಲ. ಅಫ್ಕೋರ್ಸ್ ಚುನಾವಣೆ ಅಂದಾಗ ಈ ವಿಚಾರಗಳೆಲ್ಲ ನಡೀತಾ ಇರ್ತವೆ. ಇಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ, 2+2 = 4 ಅಂತ ಹೇಳುವಾಗಲೇ ಆ ಗ್ರಾಮರ್, ರಾಜಕೀಯದ ಫಾರ್ಮುಲಾ ಅದೇ ರೀತಿ ಇರುವಾಗ ನಾವು ಅವತ್ತು ಇವ್ರು ಹಿಂಗೆ ಹೇಳಿದ್ರಲ್ಲ, ಇವತ್ತು ಯಾಕೆ ಹಿಂಗೆ ಹೇಳಿದರು, ಅದಕ್ಕೆಲ್ಲ ಆಸ್ಪದ ಇಲ್ಲ. ಸದ್ಯಕ್ಕೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ನೋದನ್ನು ಒತ್ತಿ ಹೇಳಬೇಕಾಗತ್ತೆ. ಪೊಲಿಟಿಕ್ಸ್ ಅಂತ ಬಂದಾಗ ಸದ್ಯಕ್ಕೆ ಈ ವಿಚಾರ ಬರ್ತಾ ಇದೆ. ಈಗ ನೀವು JDS ಕಾಂಗ್ರೆಸ್ ಯಾವ ರೀತಿ ವಾಚಾಮ ಗೋಚರವಾಗಿ ಬೈದಾಡ್ಕೊಂಡಿದ್ರು, ಪವರ್ನ ಆಡಳಿತವನ್ನು ನಡೆಸಲಿಲ್ವೇ, ಪವರಿಗೆ ಬರಲಿಲ್ವೇ, ಹೀಗೆ ಈ ವಿಚಾರಗಳನ್ನ ಗಮನಿಸ್ತಾ ಹೋದರೆ ರಾಜಕೀಯ ಹೀಗೆ ಅಂತ ಹೇಳೋಕೆ ಬರಲ್ಲ. ಓಕೆ, ಜಮೀರ್ ಅಹಿಂದ ಪಾರ್ಟಿ ಸ್ಥಾಪಿಸೋಕೆ ರೆಡಿ ಆದ್ರಾ? ಜಮೀರ್ ಅಹಿಂದ ಪಾರ್ಟಿ ಅಂದರೆ ಅವ್ರದ್ದೇನಾದರೂ ಒಂದು ಸಾರಥ್ಯದಲ್ಲಿ ಮುಂದುವರಿತಾ ಇದ್ದಾರಾ? ಇದೆಲ್ಲ ವೈರಲ್ ನ್ಯೂಸ್. ಈ ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜಮೀರ್ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೇನಾದರೂ ಹೊರಟ್ರಾ ಗೊತ್ತಿಲ್ಲ. ಆದರೆ ಚರ್ಚೆ ಮಾಡೋಕ್ಕೇನ್ರಿ, ಏನು ಬೇಕಾದರೂ ಚರ್ಚೆ ಮಾಡ್ಬೋದು. ಆದರೆ ಈ ಸುದ್ದಿ ವೈರಲ್ ಆಗಿರುವಂಥದ್ದು. ಘರ್ ವಾಪಸಿ ಬಗ್ಗೆ JDS ಜೊತೆ ಜಮೀರ್ ಏನಾದರೂ ಚರ್ಚೆ ಮಾಡಿದ್ರಾ? ಅದಕ್ಕೂ ಕೂಡ ಇಂಬು ಕೊಡುವಂತೆ ಹಲವು ಸುದ್ದಿ ಮುನ್ನೆಲೆಗೆ ಬಂದದ್ದನ್ನು ನಾವು ನೋಡಿದ್ವಿ. ಅಂದರೆ JDSನಿಂದ ಬಂದಂಥವರು ಜಮೀರ್ ಅಹ್ಮದ್ ಖಾನ್, ಆದರೆ ಈಗ ಪಕ್ಕಾ ಕಾಂಗ್ರೆಸ್ಸಿಗರಂತೆ ವರ್ತಿಸ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ರಾಜಕೀಯ ಅಂದ್ರೇ ಹೀಗೆ ಅನ್ನೋದನ್ನು ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸುದ್ದಿನ ನೋಡಬೇಕು. ನೋಡಿ, ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪ್ರಜೆಗಳ ಅಭಿವೃದ್ಧಿಗೋಸ್ಕರ ಈ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕು, ಅದಕ್ಕೊಂದು ಸಿಸ್ಟಮ್ ಇದೆ, ಸಂವಿಧಾನ ಇದೆ, ಕಾನೂನಿದೆ. ಆದರೆ ಇದೆಲ್ಲವನ್ನು ಬಿಟ್ಟು ಅಭಿವೃದ್ಧಿ ವಿಚಾರವನ್ನು ಮರೆತು ಬರೀ ಚರ್ಚೆಯನ್ನು ಬರೀ ಪವರ್ ಪಾಲಿಟಿಕ್ಸ್ ಮೇಲೆ, ಅವರ ಪ್ರತಿಷ್ಠೆಗೆ ಸಂಬಂಧಪಟ್ಟಂಥ ಮಾತ್ರ ಚರ್ಚೆಗೆ ಈಡಾಗ್ತಾ ಇರ್ಬೋದು. ಸದ್ಯಕ್ಕೆ ನಿಜಕ್ಕೂ ಬೇಸರದ ಸಂಗತಿ ಆಗಿದೆ. ಓಕೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ವಿವೇಕ್ ಆದಿತ್ಯ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ಅನಲೈಸ್ ಕೂಡ ಮಾಡ್ತಾರೆ. ವಿವೇಕ್, ಈಗ ಸದ್ಯದ ಸಮಾಚಾರವನ್ನು ಗಮನಿಸಿದರೆ ಏನು ನಡೀತಾ ಇದೆ? ಇವೆಲ್ಲ ರಾಜಕೀಯದಲ್ಲಿ ಮಾಮೂಲು ಬಿಡ್ರಿ ಅಂತ ಸಾರಾಸಗಟಾಗಿ ನಾವು ಹೇಳಬಹುದಾದರೂ ಕೂಡ ಅದ್ರ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಸಹಜವಾಗಿದೆ. ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂಥ ಈ ಆಂತರಿಕ ಭಿನ್ನಮತ, ಒಳಜಗಳ, ಪಕ್ಷ ವಿರೋಧ ಚಟುವಟಿಕೆ ಅನ್ನುವ ಆರೋಪ, ಮತ್ತೊಂದಿಷ್ಟು ಸಿದ್ದರಾಮಯ್ಯನವರ ಅತ್ಯಾಪ್ತರ ತಲೆದಂಡ, ಈ ಎಲ್ಲ ವಿಚಾರಗಳು ಭಾರತೀಯ ಜನತಾ ಪಾರ್ಟಿಗೆ ಏನಾದರೂ ವರವಾಗುವ ಸಾಧ್ಯತೆ ಇದೆಯೇ ಮುಂದಿನ ದಿನಗಳಲ್ಲಿ? ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಸಿಚುವೇಶನ್ಸ್ನ ನೋಡೋದಾದರೆ ಹೌ ಡು ಯು ಅನಲೈಸ್ ಇಟ್? ಎಸ್ ಸೂರ್ಯ, ಖಂಡಿತವಾಗ್ಲೂ. ಯಾಕಂದರೆ ಈಗಾಗಲೇ ಏನು ಸರ್ಕಾರ ರಚನೆ ಆಗಿದೆ, ರಚನೆ ಆಗಿದ್ದ ದಿನದಿಂದ ಕೂಡ ಇಲ್ಲಿ ಸರ್ಕಾರದಲ್ಲಿ ಡೇ 1 ಇಂದ ಕೂಡ ಗೊಂದಲ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ CM ಯಾರು ಅಂತ ಘೋಷಣೆ ಮಾಡೋದಕ್ಕೂ ಸಾಕಷ್ಟು ಸಮಯ ಕೂಡ ತೆಗೆದುಕೊಂಡ್ರು. ಒಂದು ಮ್ಯಾಜಿಕ್ ನಂಬರ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು ಕೂಡ ಸಾಕಷ್ಟು ದಿನಗಳು ಟೈಮನ್ನು ಕೂಡ ತೆಗೆದುಕೊಂಡ್ರು CM ಆಯ್ಕೆಯಲ್ಲಿ. ಅದಾದ ಬಳಿಕ 2.5 ವರ್ಷ ಆದ ಬಳಿಕ 2 ವರ್ಷ ಆದ ಬಳಿಕ CM ಬದಲಾವಣೆ ಆಗುತ್ತೆ. 2.5 ವರ್ಷ ಈ ರೀತಿಯಾಗಿ ಅಧಿಕಾರ ಹಸ್ತಾಂತರದ ವಿಚಾರ ಎಲ್ಲ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ನಿಜಕ್ಕೂ ಅದಾಗಿತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 3 ವರ್ಷಗಳನ್ನು ಕೂಡ ಕಳೆದಿದ್ದಾರೆ. ಜೊತೆಗೆ ಈ ಸರ್ಕಾರದಲ್ಲೇ ಪ್ರಮುಖವಾಗಿ ಇದ್ದಂಥ 2 ಸಚಿವರು, ಜೊತೆಗೆ ಸಿದ್ದರಾಮಯ್ಯ ಆಪ್ತರಾದಂಥವರೇ ಇಬ್ಬರ ತಲೆದಂಡ ಕೂಡ ಆಗಿದೆ. ಈಗ ಮತ್ತೊಮ್ಮೆ ಜಮೀರ್ ಅವರ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರ ತಲೆದಂಡ ಆಗುವಂಥ ಚಾನ್ಸಸ್ ಇದೆ ಅಂತ. ಇದೆಲ್ಲವೂ ಕೂಡ ಒಂದು ಸೆಟ್ ಬ್ಯಾಕ್ ಆಗುತ್ತೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗ್ಬೋದು. ಜೊತೆಗೆ
ಏನು ಆಡಳಿತ ವಿರೋಧಿ ಅಲೆ ಪ್ರತಿ ಸರ್ಕಾರ ಬಂದಂಥ ಸಂದರ್ಭದಲ್ಲೂ ಆಡಳಿತ ವಿರೋಧಿ ಅಲೆ ಅನ್ನೋದು ಇದ್ದೇ ಇರುತ್ತೆ. ಆ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ಗೂ ಕೂಡ ಅಷ್ಟೇ ಇದು ದೊಡ್ಡ ಮಟ್ಟದಲ್ಲಿ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಬಿಜೆಪಿಯವರು ಕೂಡ ಅಷ್ಟೇ ಪ್ರತಿ ಅಧಿವೇಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ಕೊಳ್ತಾನೆ ಹೋಗ್ತಾರೆ. ಜೊತೆಗೆ ಈಗಾಗಲೇ ಬಿಜೆಪಿಗೆ ಒಂದು ರೀತಿಯಾಗಿ ಒಂದು ಶಕ್ತಿ ಕೂಡ ತುಂಬಿದೆ. JDS ಅವರಿಬ್ಬರು ಕೂಡ ಒಂದಾದರೆ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ JDS ಕೂಡ ಅಷ್ಟೇ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಒಂದ್ಸಲ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿತ್ತು, ಇನ್ನೊಂದ್ಸಲ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿತ್ತು. ಈ ರೀತಿಯಾಗಿ JDS ಎಲ್ಲೋದ್ರೆ ಅಲ್ಲಿ ಸರ್ಕಾರ ಬರುವಂಥ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಅವರು ಕೂಡ ಒಂದಿಷ್ಟು ಪರ್ಸೆಂಟೇಜ್ ಆಫ್ ವೋಟನ್ನು ಕೂಡ ತೆಗೆದುಕೊಳ್ತಾರೆ. ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇದಕ್ಕೂ ಒಂದು ಸಪ್ರೇಟ್ ಆದಂಥ ಬಲ ಕೂಡ ಇದೆ. ಅದರ ಜೊತೆ ಏನಾದರೂ JDS ಒಂದಾದರೆ ಅವರು ಹೆಚ್ಚಿನ ಶಕ್ತಿವಂತರಾಗ್ತಾರೆ ಎಂಬುದು ಒಂದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿದೆ ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ. ಜೊತೆಗೆ ಈಗಿನ ವಿಚಾರ ಪೈಕಿ ಮಾತನಾಡ್ತಾ ಹೋದರೆ ಈಗಾಗಲೇ ಏನು ಸರ್ಕಾರ ಬಂದು 3 ವರ್ಷಗಳು ಕೂಡ ಕಳೆದಿದೆ. 3 ವರ್ಷ ಆದ ಬಳಿಕ ಈಗ ಮೊನ್ನೆ ಏನು 2 ಕ್ಷೇತ್ರಗಳು ತೆರವಾಗಿತ್ತು. ಇಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀಬೇಕಿತ್ತು, ಒಂದು ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ. ಈ ಉಪಚುನಾವಣೆ ಅನೌನ್ಸ್ ಆದಂಥ ಸಂದರ್ಭದಿಂದ ಕೂಡ ಅಷ್ಟೇ ದೊಡ್ಡ ಮಟ್ಟದ ಗೊಂದಲ ಕೂಡ ಕೇಳಿಬಂದಿತ್ತು. ಒಂದು ಕಡೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದೇವೆ, ಸುಮಾರು 60,000ರಿಂದ 70,000 ಜನ ನಾವಿದ್ದೀವಿ, ಇಲ್ಲಿ ಮತ ಹಾಕೋರು ಅಷ್ಟು ಜನ ಇದ್ದಂಥ ಸಂದರ್ಭದಲ್ಲಿ ನಮಗೆ ಟಿಕೆಟ್ ನೀಡಿ ಅನ್ನೋ ಒಂದು ಕ್ಲೈಮನ್ನು ಕೂಡ ಅವ್ರು ಮಾಡ್ತಾ ಇದ್ರು. ಜೊತೆಗೆ ಬಾಗಲಕೋಟೆಯಲ್ಲಿ ಕೂಡ ಅಷ್ಟೇ ಅವರು ಕೂಡ ಒಂದು ರೀತಿಯಾಗಿ ಅಲ್ಲೂ ಕೂಡ ಒಂದು ಫೈಟ್ ಇತ್ತು. ಪ್ರಮುಖವಾಗಿ ಇಲ್ಲಿ ದಾವಣಗೆರೆ ದಕ್ಷಿಣ ವಿಚಾರದಲ್ಲೇ ಸಾಕಷ್ಟು ಗೊಂದಲ ಕೂಡ ಕಂಡು ಬಂದಿತ್ತು. ಒಂದು ಕಡೆ ಜಮೀರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಅಂತ. ಇನ್ನೊಂದು ಕಡೆ SS ಮಲ್ಲಿಕಾರ್ಜುನ್ ಅವರು ನಾವು ಹುಟ್ಟಿರೋವಂಥ ಕ್ಷೇತ್ರ, ನಾವು ಇದ್ದಂಥ ಕ್ಷೇತ್ರ, ಇಲ್ಲಿ ನಾವು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದೆ, ಯಾರ ಇನ್ವಾಲ್ವ್ಮೆಂಟ್ ಕೂಡ ಬೇಡ ಅಂತ. ಅಲ್ಲಿಂದನೇ ಅಂದರೆ ಟಿಕೆಟ್ ಕೊಡುವ ಹಂತದಿಂದನೇ ಗೊಂದಲ ಶುರುವಾಗಿತ್ತು. ಜೊತೆಗೆ ಈಗ ಚುನಾವಣೆ ಕೂಡ ಮುಗಿದಿದೆ. ಚುನಾವಣೆ ಮುಗಿದ್ರೂ ಕೂಡ ಈ ಗಲಾಟೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಗೆಹರಿದಿಲ್ಲ ಅಂತಲೇ ಹೇಳ್ಬೋದು. ಇದೆಲ್ಲವೂ ಕೂಡ ಮುಂದಿನ ಸಾರ್ವತ್ರಿಕ ಏನು 2028ರ ಚುನಾವಣೆ ನಡೆಯುತ್ತೆ, ಅಲ್ಲಿ ಬಿಜೆಪಿ ಮತ್ತು JDS ಒಂದು ವೇಳೆ ಮೈತ್ರಿಯಾಗಿ ಮುಂದುವರೆದರೆ ಅಲ್ಲಿವರೆಗೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಪ್ಲಸ್ ಆಗುವಂಥ ಸಾಧ್ಯತೆಗಳು ಇದೆ. ರಾಘವ್, ಓಕೆ ವಿವೇಕ್, ಅಂದರೆ ಈಗ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇದನ್ನೇ ಆಧಾರವಾಗಿಟ್ಕೊಂಡು ಕಾಂಗ್ರೆಸ್ನ ಸದ್ಯದ ಈ ಒಳಜಗಳಗಳನ್ನು ಆಧಾರವಾಗಿಟ್ಕೊಂಡು ಜನರ ಮುಂದೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇಲ್ವಾ, ತಾವು ಕೂಡ ಸಾಕಷ್ಟು ದಿನಗಳಿಂದ BJP ನೋಡ್ಕೊಳ್ತಾ ಇದ್ದೀರಿ, ಈ ಆಡಳಿತ ವಿರೋಧಿ ಅಲೆ ಇದೆ ಅಂತಾದರೆ ಅದೆಲ್ಲೋ ಸೈಲೆಂಟ್ ಆಗಿದೆ, ಅದಿನ್ನೂ ಜನರ ಮುಂದೆ ತಲುಪಿಸೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾನ, ಅಥವಾ ಅವರು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾನ? ಏನಿದ್ರ ಮರ್ಮ ಅನ್ಸುತ್ತೆ? ಎಸ್ ರಾಘವ್, ಈಗಾಗಲೇ ನಾನು ಏನು ಹೇಳಿದೆ, ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ. ಅಂದರೆ ಸರ್ಕಾರ ರಚನೆ ಆಗಬೇಕಾದ್ರೂ ಕೂಡ ಗೊಂದಲ ಇತ್ತು ಅಂತ. ಸೇಮ್ ಆ್ಯಸ್ ಒಂದು ವೇಳೆ 2028ಕ್ಕೆ BJP ಏನಾದರೂ ಕೂಡ ಒಂದೊಳ್ಳೆ ಮ್ಯಾಜಿಕ್ ನಂಬರನ್ನು ತೆಗೆದುಕೊಂಡ್ರೆ ಅವರಲ್ಲೂ ಕೂಡ ಇದೇ ರೀತಿಯಾದ ಸೇಮ್ ಗೊಂದಲ ಕೂಡ ಇರುತ್ತೆ. ಯಾರನ್ನ CM ಆಗಿ ಆಯ್ಕೆ ಮಾಡಬೇಕು ಅಂತ ಅವರು ಕೂಡ ದೊಡ್ಡ ಗೊಂದಲದಲ್ಲಿ ಬೀಳ್ತಾರೆ. ಜೊತೆಗೆ ವಿಪಕ್ಷ ನಾಯಕ ಆಯ್ಕೆ ಮಾಡೋದಕ್ಕೂ ಕೂಡ ಅವರು ಬಹಳ ಸಮಯವನ್ನು ತೆಗೆದುಕೊಂಡ್ರು. ಒಂದು ಅಧಿವೇಶನ ಕೂಡ ಅದೇ ರೀತಿಯಲ್ಲಿ ನಡೆಸಿದ್ರು, ವಿಪಕ್ಷ ನಾಯಕ ಇಲ್ದಿರಾನೆ. ಅದಾದ ಬಳಿಕ ಅಶೋಕ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ BJPಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಒಂದು ಅಸಮಾಧಾನ ಇತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ, ಅದೇ ರೀತಿಯಾಗಿ BJPಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರಲ್ಲೇ ಒಂದಿಷ್ಟು ಗೊಂದಲ, ಒಂದು ಕಡೆ ರೆಬಲ್ ಬಣ ಅಂತ ಹುಟ್ಕೊಳ್ಳುತ್ತೆ, ಇನ್ನೊಂದು ಕಡೆ ತಟಸ್ಥ ಬಣ ಅಂತ ಹುಟ್ಕೊಳ್ಳುತ್ತೆ, ಒಂದು ಕಡೆ ವಿಜೇಂದ್ರ ಆಪ್ತರು ಅಂತ. ಈ ರೀತಿಯಾಗಿ 3 ಬಣಗಳು ಕೂಡ BJPಯಲ್ಲಿ ಹುಟ್ಕೊಳ್ಳುತ್ತೆ. ಇದು ಕೂಡ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ BJPಗೆ. ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಕಾಂಗ್ರೆಸ್ದು ಅದನ್ನ ದೊಡ್ಡ ಮಟ್ಟದ ಪ್ರಚಾರ ನಡೆಸೋದ್ರಲ್ಲಿ BJP ಎಲ್ಲೋ ಒಂದು ಕಡೆ ವಿಫಲ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಗೈರಾಗೋದು, ಇವ್ರ ಗೈರಾಗೋದು, ಒಂದು ಕಡೆ ವಿಜೇಂದ್ರ ಹೋದಲ್ಲಿ ಅಶೋಕ್ ಹೋಗ್ತಾ ಇರಲಿಲ್ಲ. ಈ ರೀತಿಯಾಗಿ ಸಾಕಷ್ಟು ಬಾರಿ ಕಂಡು ಬಂದಿತ್ತು. ಇದೆಲ್ಲವೂ ಕೂಡ ಅಷ್ಟೇ BJPಗೆ ಡ್ಯಾಮೇಜ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಆಡಳಿತ ವಿರೋಧಿ ಅಲೆವನ್ನ ಸರಿಯಾದ ರೀತಿಯಲ್ಲಿ ಏನಾದರೂ ಎನ್ಕ್ಯಾಸ್ಟ್ ಮಾಡ್ಕೊಂಡಿದ್ರೆ BJPಗೆ ಇಷ್ಟರ ಮಟ್ಟಿಗೆ ಒಂದು ಒಳ್ಳೆ ಹೋಪ್ ಬರ್ತಾ ಇತ್ತು. ಜೊತೆಗೆ BJPಯ ವೇವ್ ದೊಡ್ಡ ಮಟ್ಟದಲ್ಲೇ ಕ್ರಿಯೇಟ್ ಆಗ್ತಾ ಇತ್ತು. ಆದರೆ ಅವರು ಆ ಆಡಳಿತ ವಿರೋಧಿ ಅಲೆಯನ್ನ ಸರಿಯಾದ ರೀತಿಯಲ್ಲಿ ಎನ್ಕ್ಯಾಸ್ಟ್ ಮಾಡ್ಕೊಳ್ಳೋದ್ರೆ ವಿಫಲವಾದ್ರು. ಜೊತೆಗೆ ಯಾವುದೇ ಒಂದು ವಿಚಾರದ ಪೈಕಿ ಏನಾದರೂ ಹೋರಾಟವನ್ನು ಆರಂಭ ಮಾಡಿದ್ರೆ ಅದನ್ನ ಅರ್ಧದ ದಾರಿಯಲ್ಲೇ ಬಿಟ್ಟು ಹೋಗುವಂತ ನಿಟ್ಟಿನಲ್ಲಿ ಇದ್ದಾರೆ BJPಯವರ ಮನಸ್ಥಿತಿ ಅಂತಾನೆ ಹೇಳ್ಬೋದು. ಈಗಾಗಲೇ ಮೊನ್ನೆ ಅಧಿವೇಶನ, ಇದೇ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ 5,000 ಕೋಟಿ ಹಣ ಕೂಡ ಲೂಟಿ ಮಾಡಿದೆ ಕಾಂಗ್ರೆಸ್. ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿಯಷ್ಟು ಹಣವನ್ನು ಸರಿಯಾಗಿ ಪಾವತಿ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಹೇಶ್ ತೆಂಗಿನಕಾಯಿ ಅವರು ಮಾಡ್ತಾರೆ. ಅದೇ ಆರೋಪವನ್ನು ಮತ್ತೊಮ್ಮೆ ಮುಂದಿನ ಅಧಿವೇಶನದಲ್ಲಿ ಆ ಆರೋಪದ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡೋದಿಲ್ಲ. ಇದನ್ನೆಲ್ಲ ಯಾಕೆ BJP ಹಿನ್ನಡೆ ಆಗ್ತಾ ಇದೆ, ಇದರಲ್ಲಿ ಕೂಡ ಯಾಕೆ ವಿಫಲ ಆಗ್ತಾ ಇದೆ BJP ಈ ರೀತಿಯಾಗಿ ಫೈಟ್ ಮಾಡೋದ್ರಲ್ಲಿ ಅಂತ. ಜೊತೆಗೆ ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ, ಯತ್ನಾಳ್ ಅವರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ BJPಯವರು ಹೊಂದಾಣಿಕೆ ಮಾಡಿದ್ದಾರೆ. ಇನ್ ದ ಸೇಮ್ ವೇ ಅವರು ಈಗಾಗಲೇ BJPಯಿಂದ ಹೊರಗೆ
ಹೊರಗಿದ್ರು ಕೂಡ ಅಷ್ಟೇ, ಒಳಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ BJP ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ರು, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ. ಇದೇ ದಾವಣಗೆರೆ ವಿಚಾರದಲ್ಲೂ ಕೂಡ ಅಷ್ಟೇ, ಅಲ್ಲಿ ಲಿಂಗಾಯತ ಸಮುದಾಯದವ್ರಿಗೆ ವಿಜಯೇಂದ್ರ ಅವರೇ ಟಿಕೆಟ್ ತಪ್ಪಿಸಿದ್ದಾರೆ, ಆ ನಿಟ್ಟಿನಲ್ಲಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ನಿಜಕ್ಕೂ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಅವರು ಆ ಮಾತುಗಳನ್ನು ಆಡಿದ್ರು. ಒಂದು ವೇಳೆ ಮುಂದಿನ ದಿನದಲ್ಲಿ ಏನಾದರೂ ಚುನಾವಣೆ ಫಲಿತಾಂಶ ಬಂದ ಬಳಿಕ ಸಮರ್ಥೆ ಗೆದ್ರೆ ಮತ್ತೊಮ್ಮೆ ಆ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ರಾಘವ್, ಥ್ಯಾಂಕ್ ಯು ವಿವೇಕ್. ಅಂದರೆ ಒಟ್ಟಿನಲ್ಲಿ ಎಲ್ಲ ರಾಜಕೀಯ ಸ್ಥಿತಿಗತಿಗಳನ್ನು ಈ ಕೋಲಾಹಲಗಳನ್ನು ಗಮನಿಸಿದಾಗ ಒಂದಂತೂ ಅನಿಸುತ್ತೆ, ನಾವು ಯಾರನ್ರಿ ಆಯ್ಕೆ ಮಾಡಬೇಕು, ಯಾರನ್ರಿ ಆಯ್ಕೆ ಮಾಡಿದ್ದೀವಿ, ಇವ್ರ ಹಣೆ ಬರಹವೇ ಹೀಗ ಅಂತ ಒಬ್ಬ ಪ್ರಜ್ಞಾವಂತ ಮತದಾರನಿಗೆ ಅನ್ನಿಸದೇ ಇರಲಾರದು. ಪೊಲಿಟಿಕಲ್ ಪಾರ್ಟೀಸಿಗೆ ಏನೇ ಚಾಲೆಂಜಸ್ ಇರ್ಬೋದು, ಆದರೆ ಜನರ ಚಾಲೆಂಜಸ್ನ, ಜನರ ಸಮಸ್ಯೆಗಳನ್ನು ನೀವು ಹೆಂಗ್ರಿ ಬಗೆಹರಿಸ್ತೀರಾ? ಬರೀ ನಿಮ್ಮ ಪ್ರತಿಷ್ಠೆ, ಒಳಜಗಳ, ಘನತೆ, ಪವರು, ಕುರ್ಚಿ ಇದರಲ್ಲೇ ನೀವು ಕಿತ್ತಾಡ್ತಾ ಇದ್ದರೆ ನಮ್ಮ ಜನರ ಕಥೆ ಏನು, ಗತಿ ಏನು ಅನ್ನೋದು ಅಶ್ವವೇಗ ನ್ಯೂಸ್ನ ಒಂದು ಕಾಂಟೆಕ್ಸ್ಟ್. ಆ ಒಂದು ಕಾಳಜಿ ಮೇರೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಸುದ್ದಿ ಇದೆ. ಹಾಗೆಯೇ ಇದಕ್ಕೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ನರಸಿಂಹರಾವ್ ಅವರು ಕೂಡ ಎಲ್ಲ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸ್ಪೆಷಲ್ ಅನಾಲಿಸಿಸ್ ಕೂಡ ನೀಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಎ ಬ್ರೇಕ್.